ಯಾರಿಗೆ ತಾನೇ ಚೆನ್ನಾಗಿ ಕಾಣಿಸ್ಬೇಕು ಅನ್ನೋ ಆಸೆ ಇರಲ್ಲ ಹೇಳಿ. ಎಲ್ರಿಗೂ ಕೂಡ ಪುರುಷರಾಗಿರ್ಬೋದು, ಮಹಿಳೆಯರಾಗಿರ್ಬೋದು, ಒಂದು ಗ್ರೂಪಲ್ಲಿ ಇದ್ದಾಗ ತಾವು ಹೆಚ್ಚು ಚೆನ್ನಾಗಿ ಕಾಣಿಸ್ಬೇಕು, ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಬೇಕು ಅನ್ನೋ ಆಸೆ ಪ್ರತಿಯೊಬ್ಬರಲ್ಲೂ ಕೂಡ ಇರುತ್ತೆ. ಸೊ ಆ ಒಂದು ಆಸೆ ಈಡೇರಬೇಕು ಅಂತಂದರೆ ಮೊದಲು ನಮ್ಮ ಮುಖದ ಸ್ಕಿನ್ ತುಂಬಾ ಚೆನ್ನಾಗಿರಬೇಕು, ಅಥವಾ ನಮ್ಮ ದೇಹದ ಒಟ್ಟಾರೆ ಸ್ಕಿನ್ ಚೆನ್ನಾಗಿರಬೇಕು. ಆ ಸ್ಕಿನ್ ಚೆನ್ನಾಗಿರಬೇಕು ಅಂತ ಅಂದರೆ ಸಾಕಷ್ಟು ಆರೈಕೆಯ ಅವಶ್ಯಕತೆ ಕೂಡ ಇರುತ್ತೆ. ನಾವು ತಿನ್ನುವಂಥ ಆಹಾರ ಆಗಿರ್ಬೋದು, ಅಥವಾ ನಮ್ಮ ಸ್ಕಿನ್ನ ಆರೈಕೆ ಮಾಡುವಂಥ ರೀತಿ ಆಗಿರ್ಬೋದು, ಅವೆಲ್ಲವೂ ಕೂಡ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ. ಕೂದಲಿನ ರೀತಿ ಕೂಡ, ಸ್ಕಿನ್ ಕೂಡ ವೆದರ್ಗೆ ತಕ್ಕಂತೆ ಅದು ಬದಲಾಗ್ತಾ ಹೋಗುತ್ತೆ, ಪ್ರಾಬ್ಲಮ್ ಆಗ್ತಾ ಹೋಗುತ್ತೆ, ಡ್ಯಾಮೇಜ್ ಆಗುವ ಚಾನ್ಸಸ್ ಕೂಡ ಇರುತ್ತೆ. ಸೊ ಈ ಸಂದರ್ಭದಲ್ಲಿ ನಮ್ಮ ಸ್ಕಿನ್ನ ಹೇಗೆ ಕಾಪಾಡ್ಕೋಬೇಕು ಎಲ್ಲ ವೆದರ್ಗಳಲ್ಲೂ ಎಲ್ಲ ಸಂದರ್ಭಗಳಲ್ಲೂ ಅಂತ ತಿಳಿಸ್ಕೊಡೋಕ್ಕೆ ಇವತ್ತು ನಮ್ಮ ಜೊತೆ ಡಾಕ್ಟರ್ ಇರ್ತಾರೆ. ಡಾಕ್ಟರ್ ಶುಭಾ ಕೇಸರಿ ಅವರು, ಇವರು ಡರ್ಮಟಾಲಜಿಸ್ಟ್ ಆಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ನಮಸ್ತೆ ಮೇಡಮ್. ನಮಸ್ಕಾರ. ಸಿರಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಥ್ಯಾಂಕ್ ಯು ಮೇಡಮ್. ಕೂದಲಷ್ಟೇ ಸ್ಕಿನ್, ಅದು ಮುಖದ ಸ್ಕಿನ್ ಆಗಿರ್ಬೋದು, ಅಥವಾ ನಮ್ಮ ದೇಹದ ಯಾವುದೇ ಭಾಗದ ಸ್ಕಿನ್, ಅಂದರೆ ಎಕ್ಸ್ಪೋಸ್ ಆಗುವಂಥ ಒಂದು ಸ್ಕಿನ್ ಆಗಿರ್ಬೋದು, ಎಲ್ಲ ಕಾಲದಲ್ಲೂ ಕೂಡ ಅದು ಡ್ಯಾಮೇಜ್ ಆಗ್ತಿರುತ್ತೆ. ಸೂರ್ಯನ ಕಿರಣಕ್ಕೆ ಬಂದಾಗಿರ್ಬೋದು, ಅಥವಾ ವಿಂಟರ್ ಸೀಸನ್ ಆಗಿರ್ಬೋದು ಅಂತ. ಸೊ ನಮ್ಮ ಸ್ಕಿನ್ನ ಉತ್ತಮವಾಗಿ ಕಾಪಾಡ್ಕೋಬೇಕು ಅಂತ ಅಂದರೆ ಯಾವೆಲ್ಲ ಆರೈಕೆನ ನಾವು ಮಾಡಬೇಕು ಅಂತ ಅಂದ್ಬಿಟ್ಟು? ಆ್ಯಕ್ಚುಲಿ ನಮ್ಮ ತ್ವಚೆ ನಮ್ಮ ಜನರಲ್ ಹೆಲ್ತನ್ನ ಮಿರರ್ ಮಾಡುತ್ತೆ. ನಮ್ಮದು ಆಹಾರ ಪದ್ಧತಿಗಳು ಸರಿಯಾಗಿದ್ದು, ನಮ್ಮ ಜೀವನ ಶೈಲಿ ಚೆನ್ನಾಗಿದ್ದರೆ ನಾವು ಏನು ಜಾಸ್ತಿ ಕೇರ್ ತೊಗೊಳ್ದೇ ಇದ್ರೂ ಸಾಕಷ್ಟು ಮೇಂಟೈನ್ ಮಾಡ್ಕೋಬಹುದು. ಮೇಯ್ನ್ ಅಂದರೆ ನಾವು ವಾಟ್ ಕೈಂಡ್ ಆಫ್ ಲೈಫ್ ಸ್ಟೈಲ್ ಮತ್ತು ನಮ್ಮ ಆಹಾರ ಪದ್ಧತಿ, ಅದ್ರ ಜೊತೆಗೇನೆ ಬೇಸಿಕ್ ರೆಜಿಮ್ಸ್ ಒಂಚೂರು ಫಾಲೋ ಮಾಡ್ಕೋಬೇಕು. ಇವಾಗ ವಿಂಟರ್ ಟೈಮ್ನಲ್ಲಿ ಒಣ ಚರ್ಮ ಆಗೋದು ಸಾಧಾರಣ, ಅದು ತುಂಬ ಕಾಮನ್ನು. ಆ ಟೈಮಲ್ಲಿ ಮಾಯಿಶ್ಚರೈಸರ್ ಹಚ್ಕೊಳ್ಳೋದು. ಆಮೇಲೆ ಸಮ್ಮರ್ ಟೈಮಲ್ಲಿ ಸನ್ಸ್ಕ್ರೀನನ್ನು ಇನ್ನೂ ಒಂಚೂರು ಸ್ಟ್ರಿಕ್ಟಾಗಿ ಉಪಯೋಗಿಸೋದು. ದೀಸ್ ಆರ್ ಬೇಸಿಕ್ ಕಾನ್ಸೆಪ್ಟ್ಸ್. ಸೊ ನಮ್ಮದು ಆಹಾರ ಪದ್ಧತಿ ಮತ್ತು ಜೀವನ ಶೈಲಿನ ಚೆನ್ನಾಗಿ ಇಟ್ಕೊಂಡು ರೆಸ್ಟು, ಎಕ್ಸಸೈಸ್, ಆಲ್ ಆಫ್ ದೆಮ್ ಇಂಪ್ಯಾಕ್ಟ್ ಆನ್ ದ ಸ್ಕಿನ್. ಸೊ ಅದು ಆ ಗ್ಲೋ ಮತ್ತು ಹೊಳಪು ಏನು ನಾವು ಎಲ್ಲರೂ ಪಡ್ಕೊಳ್ಳೋಕೆ ಇಷ್ಟಪಡ್ತಾರೋ ನಮ್ಮದು ಈಸಿಯಾಗಿ ಪಡ್ಕೋಬಹುದು. ನಾವು ತಿನ್ನುವಂಥ ಆಹಾರ ಹೆಚ್ಚು ಇಲ್ಲಿ ಪ್ರಾಮುಖ್ಯತೆ ಪಡೆದುಕೊಳ್ಳುತ್ತೆ ಅಂತ ಹೇಳಿ. ಹೌದು, ತ್ವಚೆಗೆ ಎಸ್ಪೆಷಲಿ ಮುಖದ ಇದು ಗ್ಲೋ ಬರಬೇಕು ಅಂದರೆ ಹಣ್ಣು, ತರಕಾರಿ, ಡ್ರೈ ಫ್ರೂಟ್ಸು, ಆಮೇಲೆ ಮೊಳಕೆ ಕಾಳು ಈ ಥರ. ಆಮೇಲೆ ಇವಾಗ ತುಂಬ ಆ್ಯಂಟಿ ಆಕ್ಸಿಡೆಂಟ್ ಮೇಲೆ ಗಮನ ಜಾಸ್ತಿ. ಗ್ರೀನ್ ಟೀ ತಗೊಳ್ಳೋದು, ಈ ಸನ್ಫ್ಲವರ್ ಸೀಡ್ಸ್ ಕನ್ಸ್ಯೂಮ್ ಮಾಡೋದು, ಅವೆಲ್ಲ ಹೆಲ್ಪ್ ಆಗುತ್ತೆ. ಹೈಡ್ರೇಷನ್ನು ತುಂಬ ಇಂಪಾರ್ಟೆಂಟು. ದಿನಕ್ಕೆ ಅಟ್ಲೀಸ್ಟ್ ಒಂದು 2-3 ಲೀಟ್ರ್ ಆದರೂ ಕನ್ಸ್ಯೂಮ್ ಮಾಡಲೇಬೇಕು. ಎಸ್ಪೆಷಲಿ ಮೊಡವೆಗಳಿಗೆ ಒಳಗಾಗೋ ಪ್ರಾಬ್ಲಮ್ ಇದ್ದರೆ, ಆ ಥರದ್ದು ಆಯಿಲಿ ಸ್ಕಿನ್ ಇದ್ದರೆ ಅವ್ರಿಗೆ ಇನ್ನೂ ಜಾಸ್ತಿ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ನಮ್ಮ ತ್ವಚೆನ ಕಾಪಾಡ್ಕೊಳ್ಬೇಕು, ಹೈಡ್ರೇಟ್ ಮಾಡ್ಕೋಬೇಕು, ಚೆನ್ನಾಗಿ ಫೇಸ್ ಕೇರ್ ಪ್ರಾಕ್ಟೀಸಸ್ ಕೂಡ ಫಾಲೋ ಮಾಡಬೇಕು. ಇಲ್ಲದಿದ್ದರೆ ಬೇಗ ವಯಸ್ಸು ಕಾಣಿಸುವ ಚಾನ್ಸಸ್, ಅಂದರೆ ಏಜಿಂಗು ತುಂಬ ಬೇಗ ಆಗುತ್ತೆ. ನೀರನ್ನ ಹಾಗೇನೆ ತಗೊಳ್ಳೋದು, ಫ್ಲೂಯಿಡ್ ಇಂಟೇಕ್ ಅಂದರೆ ಮೇನ್ಲಿ ವಾಟರು, ಎಳ್ನೀರು ಆ ಥರ ಕನ್ಸ್ಯೂಮ್ ಮಾಡೋದು. ಮಜ್ಜಿಗೆ ಕುಡಿಬಹುದು, ಅದನ್ನೂ ಮಾಡ್ಕೋಬೋದು. ಓಕೆ. ಸೊ ನಾವು ತಿನ್ನುವ ಆಹಾರ ಪದ್ಧತಿಯಿಂದನೇ ಆಲ್ಮೋಸ್ಟ್ ನಮ್ಮ ತ್ವಚೆನ ಕಾಪಾಡ್ಕೊಬಹುದು. ಅದನ್ನು ಬಿಟ್ಟು ಚಿಕ್ಕ ಪುಟ್ಟ ಕೇರ್ ತಗೋಬೇಕು ಅಂತ. ಅದನ್ನು ಬಿಟ್ಟು ಸರಿಯಾಗಿ ಕೇರ್ ತಗೋಬೇಕು. ಇವಾಗ ಮುಖ ದಿನಕ್ಕೆ 2 ಸತಿ ತೊಳ್ಕೊಳ್ಳೋದು, ಆಮೇಲೆ ತೊಳ್ಕೊಂಡಾದ್ಮೇಲೆ ಮಾಯಿಶ್ಚರೈಸರ್ ಹಚ್ಕೊಳ್ಳೋದು. ಸ್ಕಿನ್ನನ್ನು ಹಾಗೆ ಬಿಡಬಾರ್ದು ಅಂತ ಕೂಡ ಹೇಳಿ. ನಮ್ಮ ಸ್ಕಿನ್ ಟೈಪ್ಗೆ ಕರೆಕ್ಟಾಗಿರೋ ಮಾಯಿಶ್ಚರೈಸರ್ ಉಪಯೋಗಿಸ್ಬೇಕು. ಆಯಿಲಿ ಸ್ಕಿನ್ ಟೈಪ್ಗೆ ಆಯಿಲ್ ಕಂಟ್ರೋಲ್ ಮಾಯಿಶ್ಚರೈಸರ್ಸ್ ಬರುತ್ತೆ. ಡ್ರೈ ಸ್ಕಿನ್ ಟೈಪ್ಗೆ ಸ್ವಲ್ಪ ಹೆವಿ ಮಾಯಿಶ್ಚರೈಸರ್ಸು. ಇತ್ತೀಚೆಗೆ ಮಾಯಿಶ್ಚರೈಸರ್ಸ್ನಲ್ಲಿ ವಿಟಮಿನ್ ಇ ಅಂಥದ್ದು ಒಂಥರ ಆ್ಯಂಟಿ ಏಜಿಂಗ್ ಪ್ರಾಡಕ್ಟ್ಸ್ ಕೂಡ ಇನ್ಕ್ಲೂಡ್ ಆಗಿರೋ ಅಂಥ ಮಾಯಿಶ್ಚರೈಸರ್ಸ್ ಕೂಡ. ಓಕೆ. ಇವಾಗ ಬೇಸಿಗೆ ಕಾಲದಲ್ಲಿ ಸನ್ಸ್ಕ್ರೀನ್ ತುಂಬ ಇಂಪಾರ್ಟೆಂಟು. ಸನ್ಸ್ಕ್ರೀನನ್ನು ಮಾಯಿಶ್ಚರೈಸರ್ ಮೇಲೇ ಹಾಕೋಬೇಕು. ಇಟ್ ಶುಡ್ ಆಲ್ವೇಸ್ ಬಿ ಒಂಥರ ಟಾಪ್ ಮೋಸ್ಟ್ ಲೇಯರ್ ಥರ ಇರಬೇಕು. ಸೊ ಡೈರೆಕ್ಟಾಗಿ ಸನ್ಸ್ಕ್ರೀನ್ ಹಾಕೋದು ಬೇಡ? ಹಾಕೋಬಹುದು, ಬಟ್ ಯಾವಾಗಲೂ ಏನಾದ್ರು ಹಾಕೊಳ್ಳೋ ಅಭ್ಯಾಸ ಇದ್ದರೆ ಇಟ್ ಶುಡ್ ಆಲ್ವೇಸ್ ಬಿ ದ ಟಾಪ್ ಮೋಸ್ಟ್ ಲೇಯರ್. ಫಸ್ಟ್ ಮಾಯಿಶ್ಚರೈಸರ್ ಹಾಕ್ಕೊಂಡು ಆಮೇಲೆ ಸನ್ಸ್ಕ್ರೀನನ್ನು ರಿಪೀಟ್ ಮಾಡ್ತಾ ಇರಬೇಕು. ತುಂಬ ಜನ ನಾನು ಸನ್ಸ್ಕ್ರೀನ್ ಹಾಕ್ಕೊಂಡೆ ಅಂದರೂ ಟ್ಯಾನ್ ಆಗೋದೆ ಅಂತ ಹೇಳ್ತಾರೆ. ಸೊ ಆವಾಗ ಅದು ಯಾವುದೇ ಒಳ್ಳೆ ಕ್ವಾಲಿಟಿ, ಎಷ್ಟೇ ಜಾಸ್ತಿ SPF ಫ್ಯಾಕ್ಟರ್ ಇದ್ರೂ 3-4 ಗಂಟೆಗಿಂತ ಜಾಸ್ತಿ ನಮ್ಮನ್ನು ಬಿಸಿಲಿನಿಂದ ಕಾಪಾಡಲ್ಲ. ಸೊ ಅದನ್ನು ಅಪ್ಲಿಕೇಶನ್ನ ರಿಪೀಟ್ ಮಾಡ್ತಾ ಇರಬೇಕು. ಸ್ವಿಮ್ಮಿಂಗ್ ಆ ಥರ ನೀರಿನಲ್ಲಿದ್ದರೆ ವಾಟರ್ ಪ್ರೂಫ್ ಸನ್ಸ್ಕ್ರೀನ್ ಕೂಡ 1 ಅವರ್ಗಿಂತ ಜಾಸ್ತಿ ಸಸ್ಟೈನ್ ಆಗಲ್ಲ. ಸೊ ಈ ಬೇಸಿಗೆ ಕಾಲದಲ್ಲಿ ಈ ಸ್ವಿಮ್ಮಿಂಗ್ ಶಿಬಿರ ಕ್ಲಾಸಸ್ ಇರುತ್ತಲ್ಲ, ಅದಕ್ಕೆ ಹೋಗ್ಬೇಕಾದ್ರೂ ಅಷ್ಟೇ ಮಕ್ಕಳು ಟ್ಯಾನ್ ಆಗೋದ್ರು ಅಂತ ಹೇಳ್ತಾರೆ. ಸೊ ಆವಾಗ ಪ್ರತಿ 40-50 ಮಿನಿಟ್ಸ್ ಆ್ಯಕ್ಚುಲಿ ರಿಪೀಟ್ ಮಾಡಬೇಕು ಸನ್ಸ್ಕ್ರೀನ್. ಓಕೆ. ನೀವು ಸ್ಟಾರ್ಟಿಂಗಲ್ಲಿ ಒಂದು ಮಾತು ಹೇಳಿದ್ರಿ,
ನಮ್ಮ ಜೀವನ ಶೈಲಿ ನಮ್ಮ ಮುಖದ ಮೇಲೆ ಕಾಣುತ್ತೆ ಯಾವಾಗಲೂ ಅಂತ. ಸೊ ಇತ್ತೀಚಿನ ದಿನಗಳಲ್ಲಿ ನಿದ್ರೆ ಮಾಡುವಂಥ ಒಂದು ಪ್ರವೃತ್ತಿ ತುಂಬ ಜನಗಳಲ್ಲಿ ಕಮ್ಮಿ ಆಗ್ತಾ ಇದೆ. ಬಿಕಾಸ್ ಆಫ್ ಮೊಬೈಲ್ ಆಗಿರ್ಬೋದು, ಅಥವಾ ಲೇಟ್ ನೈಟ್ ಕೆಲಸ ಮುಗಿಸ್ಕೊಂಡು ಬರುವಂಥದ್ದು, ಅಥವಾ ನೈಟ್ ಶಿಫ್ಟ್ ಮಾಡುವಂಥದ್ದು. ಅಂಥ ಟೈಮಲ್ಲೂ ನಮ್ಮ ಮುಖದ ತ್ವಚೆ ಹಾಳಾಗುವ ಚಾನ್ಸಸ್ ಇರುತ್ತೆ. ನಿದ್ರೆ ಅನ್ನೋದಿಲ್ಲ ಅಂತಂದರೆ ಮುಖದಲ್ಲಿ ಕಾಣಿಸೋಕೆ ಶುರುವಾಗುತ್ತೆ, ಕಾಣಿಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸ್ಕಿನ್ ತುಂಬ ಬೇಗ ಏಜ್ ಆಗುತ್ತೆ. ಇವಾಗ ರೆಸ್ಟು ಮತ್ತು ಎಕ್ಸಸೈಸು ಎರಡೂ ಸರಿಯಾಗಿಲ್ಲದೆ ಇದ್ರೂ ಏಜ್ ಬೇಗ ಕಾಣಿಸ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ. ಓಕೆ. ಪಿಗ್ಮೆಂಟ್ರಿ ಇಶ್ಯೂಸ್ ಅಂದರೆ ಕಲೆಗಳು, ಏಜ್ ಸ್ಪಾಟ್ಸು, ಕಣ್ಣು ಸುತ್ತ ಡಾರ್ಕ್ ಸರ್ಕಲ್ಸ್ ಬರೋದು, ಇವೆಲ್ಲ ಕಾಮನ್ ಆಗಿ ಕಾಣಿಸ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ. ಇದ್ರ ಜೊತೆ ಫೈನ್ ಲೈನ್ಸು, ರಿಂಕಲ್ಸು ಅವು ಕೂಡ ಇವಾಗ ಸನ್ ಪ್ರೊಟೆಕ್ಷನ್ ಉಪಯೋಗಿಸ್ಲಿಲ್ಲ, ಸರಿಯಾಗಿ ಮಾಯಿಶ್ಚರೈಸರ್ ಹಾಕಲಿಲ್ಲ, ಆಮೇಲೆ ಸ್ಮೋಕಿಂಗು, ಅದರಿಂದನೂ ತುಂಬ ಬೇಗ ಸ್ಕಿನ್ನು ಏಜ್ ಆಗುತ್ತೆ. ಓಕೆ. ನಾರ್ಮಲ್ಗಿಂತ ಫಾಸ್ಟಾಗಿ ಏಜ್ ಆಗುತ್ತೆ. ಸೊ ಎಕ್ಸಸೈಸ್ ಕೂಡ ತುಂಬ ಇಂಪಾರ್ಟೆಂಟ್. ರೆಗ್ಯುಲರ್ ಎಕ್ಸಸೈಸ್, ಇಟ್ ಶುಡ್ ಬಿ ಅ ಹೆಲ್ತಿ ಲೈಫ್ ಸ್ಟೈಲ್. ಎಕ್ಸಸೈಸ್ ಅಂತಾನೆ ಅಲ್ಲ, ಫಿಸಿಕಲ್ ಆ್ಯಕ್ಟಿವಿಟಿ ತುಂಬ ಇಂಪಾರ್ಟೆಂಟ್. ಓಕೆ, ನಾವೀಗ ಸನ್ಸ್ಕ್ರೀನ್ ಲೋಷನ್ ತೊಗೊಬೇಕಾದ್ರೆ ಯಾವ ಅಂಶಗಳನ್ನ ನೆನ್ಪಿಟ್ಕೊಬೇಕು ಅಂತ ಅಂದ್ಬಿಟ್ಟು? ಮಕ್ಕಳಲ್ಲಿ 12 ವರ್ಷಕ್ಕಿಂತ ಕಮ್ಮಿನಲ್ಲಿ ಯೂಶಲಿ ಕೆಮಿಕಲ್ ಫಿಲ್ಟರ್ಸ್ ಇಲ್ಲದೇ ಇರೋ ಅಂಥ ಸನ್ಸ್ಕ್ರೀನನ್ನು ಬಳಸಬೇಕು. ಜಿಂಕ್ ಆಕ್ಸೈಡ್ ಅಂತ ಒಂದು ಫಿಸಿಕಲ್ ಸನ್ಸ್ಕ್ರೀನ್, ಕ್ರಿಕೆಟರ್ಸ್ ಎಲ್ಲ ಜಿಂಕ್ ಪೇಸ್ಟ್ ಹಾಕ್ಕೊಳ್ತಾರಲ್ಲ, ಅದೇ ಥರ ಇವಾಗ ಒಳ್ಳೆ ಕಾಸ್ಮೆಟಿಕಲಿ ಅಕ್ಸೆಪ್ಟಬಲ್ ಫಾರ್ಮ್ಯುಲೇಷನ್ಸ್ ಬಂದಿದೆ. ಆ ಥರ ಸನ್ಸ್ಕ್ರೀನು ದೊಡ್ಡವ್ರಿಗೆ 12 ವಯಸ್ಸು ಮೇಲೆ ಬೇರೆ ಬೇರೆ SPF, UVA ಪ್ರೊಟೆಕ್ಷನ್ನು, UVB ರೇಸ್ ಎರಡರದ್ದು ಪ್ರೊಟೆಕ್ಷನ್ ಇರೋ ಸನ್ಸ್ಕ್ರೀನು ಬೆಟರು. ಕೆಮಿಕಲ್ ಫಿಲ್ಟರ್ಸ್ ಇರುತ್ತೆ, ಆ ಕೆಮಿಕಲ್ ಫಿಲ್ಟರ್ಸು ಅಡಲ್ಟ್ಸ್ನಲ್ಲಿ ಉಪಯೋಗಿಸ್ಬೋದು. ನಮ್ಮ ಇಂಡಿಯನ್ ಸ್ಕಿನ್ಗೆ, ಆಮೇಲೆ ನಮ್ದು ಇವಾಗ ನಮ್ಮ ಜಾಗ್ರಫಿಕಲ್ ಏರಿಯಾನಲ್ಲಿರೋ UV ಕಂಟೆಂಟ್ಗೆ ಎನಿಥಿಂಗ್ ಒಂದು 28 SPF, 25 SPFಗಿಂತ ಜಾಸ್ತಿ ರೆಗ್ಯುಲರ್ ಯೂಸಿಗೆ ಸಾಕು. ಒಟ್ಟಾರೆ ಈ ಸ್ಕಿನ್ ಕೇರ್ ಅನ್ನುವಂಥದ್ದು ದೊಡ್ಡವರಾಗಿರ್ಬೋದು, ಡಯಾಬಿಟಿಕ್ ಪೇಷಂಟ್ಸ್ ಎಲ್ರಿಗೂ ಇಂಪಾರ್ಟೆಂಟ್. ಅದನ್ನು ಕರೆಕ್ಟ್ ರೀತಿಯಲ್ಲಿ ಫಾಲೋ ಮಾಡ್ಕೊಂಡು ಹೋದರೆ ಬೇಗ ಏಜ್ ಆಗುವಂಥದ್ದನ್ನ ತಪ್ಪಿಸ್ಬಹುದು ಅಂತ ಹೇಳ್ತಿದ್ದಾರೆ ನೀವು. ಕರೆಕ್ಟ್ ರೆಜಿಮು, ಲೈಫ್ ಸ್ಟೈಲು, ಡಯಟು ಎಲ್ಲ ಫಾಲೋ ಮಾಡಿಕೊಂಡ್ರೆ ನಮ್ಮ ತ್ವಚೆನ ಕಾಪಾಡ್ಕೊಂಡು ಬಂದು ವಿ ಕಾಂಟ್ ಬೀಟ್ ಏಜಿಂಗ್, ಬಟ್ ಡಿಲೇ ಅಂತೂ ಮಾಡ್ಬೋದು, ಪೋಸ್ಟ್ಪೋನ್ ಮಾಡ್ಕೊಂಡು ಹೋಗ್ಬೋದು, ಅದನ್ನು ಮಾಡ್ಕೋಬೋದು. ಏಜಿಂಗ್ ಸೆಟ್ಟಿನ್ ಆದ್ರೂ ಇವಾಗ ಎಷ್ಟೊಂದು ಟ್ರೀಟ್ಮೆಂಟ್ಸ್ ಇದೆ, ಅದು ಕೂಡ ಮಾಡ್ಕೋಬೋದು. ಬಟ್ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕೇರ್. ಓಕೆ ಮ್ಯಾಮ್, ಇವತ್ತಿನ ಪ್ರೋಗ್ರಾಮ್ಗೆ ಬಂದು ಸ್ಕಿನ್ ಕೇರ್ಗೆ ಸಂಬಂಧಪಟ್ಟಂಥ ಸಾಕಷ್ಟು ಮಾಹಿತಿನ ನಮ್ಮ ವೀಕ್ಷಕರ ಜೊತೆ ಹಂಚಿಕೊಂಡಿದ್ದೀರಾ. ಥ್ಯಾಂಕ್ ಯು ಸೊ ಮಚ್ ಒನ್ಸ್ ಅಗೇನ್. ಥ್ಯಾಂಕ್ ಯು ಸೊ ಮಚ್.